ಏನು ಬಂಗಾರ ಮತ್ತು ಬೆಳ್ಳಿ ಬೆಲೆ ದಿಢೀರ್ ಅಂತ ಭಾರಿ ಇಳಿಕೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ದೊಡ್ಡ ಒಂದು ಸಿಹಿ ಸುದ್ದಿ ಎಲ್ಲ ಬಂಗಾರ ಬೆಳ್ಳಿ ಖರೀದಿ ಮಾಡೋರ್ಗೆ. ಎದಕ್ಕಂದ್ರೆ ಕೊನೆಗೂ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಕಂಡು ಬರ್ತಾ ಇದೆ. ಹೆಣ್ಮಕ್ಳಿಗೆ ಭರ್ಜರಿ ಸುದ್ದಿ, ಮತ್ತೆ ಜನರು ಮುಗಿ ಬೀಳ್ತಾ ಇದ್ದಾರೆ ಅಂಗಡಿಗಳಿಗೆ ಖರೀದಿ ಮಾಡಬೇಕು ಅಂತ. ಆದ್ರೆ ವೀಕ್ಷಕರೇ, ಈಗ ತಗೋಬೇಕಾ ಬೇಡವಾ ನೋಡಿ, ಇವತ್ತು ನಾವು ನಿಮಗೆ ಒಂದು ಸೀಕ್ರೆಟ್ ಟ್ರಿಕ್ ಹೇಳ್ತೇವೆ. ಸೊ ಆ ಒಂದು ಟ್ರಿಕ್ ನೀವು ಬಳಕೆ ಮಾಡಿದ್ರೆ ಬಂಗಾರ ಬೆಳ್ಳಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದು ತುಂಬಾ ಜನ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ ಸಾವಿರಾರು ರೂಪಾಯಿ ಹಣ ಕೂಡ ಲಾಭ ಯಾವ ತರ ಮಾಡ್ತಾರೆ ಅದನ್ನು ಕೂಡ ನಾವು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸಲಿದ್ದೇವೆ. ಇನ್ನು ಬಂಗಾರ ಬೆಳ್ಳಿ ಮನೆಯಲ್ಲಿ ನೀವು ಕೂಡ ಇಟ್ಟಿದ್ರೆ ಈಗ ಏನ್ ಮಾಡಬೇಕು, ಮಾರಾಟ ಮಾಡಬೇಕಾ ಬೇಡವಾ, ಮತ್ತೆ ಮುಂದಿನ ಬರೋ ಜನ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ನಿಮ್ಮ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಈ ವಿಡಿಯೋದಲ್ಲಿ ಸಿಗೋದ್ರಿಂದ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ರಾತ್ರೋರಾತ್ರಿ ಬಂಗಾರ ಬೆಳ್ಳಿ ಬೆಲೆ ಏನಾಗ್ತಾ ಇದೆ ಎಲ್ಲಾ ಕೂಡ ನೋಡೋಣ. ಮತ್ತೆ ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಲೈಕ್ ಮಾಡೋದ್ರ ಮೂಲಕ ಪ್ರತಿಯೊಬ್ಬರು ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮಾಡಿ. ಬಂಗಾರದ ಬೆಲೆ 1 ಲಕ್ಷ ರೂಪಾಯಿಗೆ ಬರುತ್ತಾ ಅಥವಾ 2 ಲಕ್ಷ ರೂಪಾಯಿ ದಾಟುತ್ತಾ? ನಿಮ್ಮ ಅನಿಸಿಕೆ ಏನು ಅದನ್ನ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ, ಮತ್ತು ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಕಾಣ್ತಾ ಇದೆ. ಅಂದ್ರೆ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗ್ತಾ ಇದೆ. ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಕೂಡ ಮತ್ತೆ ಪ್ರಾರಂಭವಾಗಿದೆ. ಸೊ ವೀಕ್ಷಕರೇ, ಮತ್ತೆ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $96 ಕ್ರಾಸ್ ಆಗಿದೆ. ಸೊ ಇದರ ಬೆನ್ನಲ್ಲೇ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ವೀಕ್ಷಕರೇ, ನೀವು ಚಾರ್ಟ್ ಮೇಲೂ ಕೂಡ ನೋಡ್ತಿರಬಹುದು, ಈಸಿಯಾಗಿ ನಿಮ್ಗೆ ಗೊತ್ತಾಗಬಹುದು. 14-15 ಸಾವಿರ ರೂಪಾಯಿ ಕೇವಲ ಒಂದು ತಿಂಗಳಲ್ಲಿ ಬೆಲೆ ಇಳಿಕೆ ಆಗಿರುವಂತದ್ದು. ಇನ್ನು 5 ದಿನದಲ್ಲಿ ಬರೋಬ್ಬರಿ 5 ಸಾವಿರ ರೂಪಾಯಿ ಬೆಳ್ಳಿ ಬೆಲೆ ಕುಸಿತ ಕೂಡ ಕಂಡಿರುವಂತದ್ದು. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಬಂಗಾರ ಮತ್ತು ಬೆಳ್ಳಿಗೆ ಎರಡೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಮತ್ತೆ ಇಳಿಕೆ ಆಗಲೇಬೇಕು ಅಂತ ಸೈನ್ಸ್ ಹೇಳುತ್ತೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನಾವು ನಿಮಗೆ ತೋರಿಸ್ತಾ ಇರೋ ಪ್ರಕಾರ ನೋಡೋದಾದ್ರೆ 2,50,000 ಮತ್ತು 2,40,000 ಸ್ಟ್ರಾಂಗ್ ಸಪೋರ್ಟ್ ಇತ್ತು. ಅದು ಯಾವಾಗ ಮುರಿದು ಬ್ರೇಕ್ ಆಗಿ ಕೆಳಗೆ ಬಂತು, ಬೆಲೆ ಅಲ್ಲಿಗೆ ಹೋಲ್ಡ್ ಆಗಿದೆ. ಅಂದ್ರೆ ಮೊದಲು 3 ಲಕ್ಷ, ನಂತರ 2,50,000, ನಂತರ 2,30,000, ನಂತರ 2,10,000 ರೂಪಾಯಿ. ಅಂದ್ರೆ ನೀವೇ ಲೆಕ್ಕ ಮಾಡಿ, 3 ಲಕ್ಷ ರೂಪಾಯಿ ಅಂದ್ರೆ 2 ಲಕ್ಷ ರೂಪಾಯಿಗೆ ಕಳೆದ 2 ರಿಂದ 3 ತಿಂಗಳಲ್ಲಿ ಬೆಲೆಗಳು ಇಳಿಕೆ ಆಗಿದೆ. ಅಂದ್ರೆ ಕಳೆದ 3 ತಿಂಗಳಿಂದ ಬೆಲೆಗಳು ಇಳಿಕೆ ಆಗ್ತಾ ಇದೆ. ಈಗ 2,10,000 ರೂಪಾಯಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಮತ್ತು ಬೇಸ್ಮೆಂಟ್ ಇದೆ. ಅಂದ್ರೆ ಒಂದು ಮನೆಗೆ ಯಾವ ತರ ಕಾಲಮ್ಸ್ ಗಳು ಇರ್ತಾವಲ್ಲ ಆ ತರ 2,10,000 ರೂಪಾಯಿ ಒಂದು ಸಪೋರ್ಟ್ ಇದೆ. ಅದು ಕೂಡ ಮುರಿದು ಹೋದ್ರೆ, ಅಂದ್ರೆ ಕಾಲಮ್ ಮುರಿತು ಅಂದ್ರೆ ಮನೆ ಬಿದ್ದು ಹೋಗುತ್ತೆ. ಅದೇ ಪ್ರಕಾರ ಬೆಳ್ಳಿ ಕೂಡ ಬೆಲೆ ಬಿದ್ದು ಹೋಗೋ ಚಾನ್ಸ್ ಇದೆ. ಅಂದ್ರೆ 2,10,000 ರೂಪಾಯಿ ಬೆಲೆ ಏನಿದೆ ನೋಡಿ, ಅಲ್ಲಿಗೆ ಅದು ಬ್ರೇಕ್ ಆಗಿ ಕೆಳಗಡೆ ಬರಬೇಕು. ಅಂದ್ರೆ 2 ಲಕ್ಷ ರೂಪಾಯಿಗೆ ಬೆಲೆ ಮತ್ತೊಮ್ಮೆ ಬರಬೇಕು. ಅವಾಗ ಬೆಲೆಗಳು ಭಾರಿ ಒಂದು ಇಳಿಕೆ ಆಗುತ್ತೆ. ಅಂದ್ರೆ ಅಲ್ಲಿಗೆ ಸೆಲ್ಲಿಂಗ್ ಪವರ್ ಜಾಸ್ತಿ ಆಗುತ್ತೆ ಅಂತ ತಜ್ಞರು ಈ ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಬೆಲೆಗಳು ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಈ ಮುಂದಿನ ಬರೋ ದಿನಗಳಲ್ಲಿ ವೀಕ್ಷಕರೇ ನೋಡಿ, ಈಗ ಯುದ್ಧ ಕಾರಣ ಇರೋದ್ರಿಂದ ಬೆಲೆಗಳು ಇಳಿಕೆ ಆಗುವ ಚಾನ್ಸ್ ತುಂಬಾ ಜಾಸ್ತಿ ಇದೆ ಅಂತ ನಾವು ಮೊದಲೇ ಕೂಡ ಹೇಳಿದ್ವಿ. ಎದಕ್ಕಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಯಾವಾಗ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗುತ್ತೆ, ಡಾಲರ್ಸ್ ಅಲ್ಲಿ ಜನರು ಹೂಡಿಕೆ ಮಾಡ್ತಾರೆ. ಅಂದ್ರೆ ಕಚ್ಚಾ ತೈಲ ಟ್ರೇಡ್ ಆಗೋದು ಡಾಲರ್ಸ್ ಅಲ್ಲಿ. ಡಾಲರ್ ಬಲವಾದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಇದರ ಸಾಕ್ಷಿಯಾಗಿನೇ 5,000 ರೂಪಾಯಿ ಬೆಲೆಗಾಗಲಿ ಇಳಿಕೆ ಆಗಿದೆ. ಅಂದ್ರೆ 2,40,000 ರೂಪಾಯಿಂದ 2,35,000 ರೂಪಾಯಿ ಒಂದೇ ದಿನದಲ್ಲಿ 5,000 ರೂಪಾಯಿ ಬೆಳ್ಳಿ ಬೆಲೆ ಇಳಿಕೆ ಆಗಿರುವಂತದ್ದು. ಆದ್ರೆ ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಹೋದ ತಿಂಗಳು 2,70,000 ರೂಪಾಯಿ ಇತ್ತು ಬೆಲೆ. ಅಂದ್ರೆ ಹೋದ ತಿಂಗಳು ಈ ತಿಂಗಳು ಕಂಪೇರ್ ಮಾಡಿ, ಹೋದ 2 ತಿಂಗಳ ಹಿಂದೆ 3 ಲಕ್ಷ ರೂಪಾಯಿ ಇತ್ತು ಬೆಲೆ. ಈಗ 2,35,000 ಇದು ಮಾರ್ಕೆಟ್ ಬೆಲೆ. ಆದ್ರೆ ಆನ್ಲೈನ್ ನಲ್ಲಿ ನಿಮಗೇನಾದ್ರೂ ETF ಗಳು ಬೇಕಂದ್ರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಆನ್ಲೈನ್ ನಲ್ಲಿ ನೀವು ಬಂಗಾರ ಬೆಳ್ಳಿಗಳ ಶೇರ್ಸ್ ಗಳನ್ನ ಖರೀದಿ ಮಾಡಬಹುದು. ಆದ್ರೆ ಸೆಬಿ ರಿಜಿಸ್ಟರ್ಡ್ ಇದ್ರೆ ಮಾತ್ರ ನೀವು ಖರೀದಿ ಮಾಡಬೇಕು. ಅಂದ್ರೆ ತುಂಬಾ ನಕಲಿ ಆಪ್ಸ್ ಗಳು ಕೂಡ ಇದ್ದಾವೆ, ಹೂಡಿಕೆ ಮಾಡಿ ಜನರಿಗೆ ಮೋಸ ಕೂಡ ಮಾಡ್ತಾ ಇದ್ದಾವೆ. ಸೊ ಯಾರು ಕೂಡ ಈ ತಪ್ಪು ಮಾಡಬೇಡಿ. ಸೆಬಿ ರಿಜಿಸ್ಟರ್ಡ್ ಇದ್ದ ಅಪ್ಲಿಕೇಶನ್ ಗಳಲ್ಲಿ ಮತ್ತು ಆ ಒಂದು ಆನ್ಲೈನ್ ETF ಗಳಲ್ಲಿ ನೀವು ಈ ಹಣವನ್ನ ಹಂತವಾಗಿ ಇನ್ವೆಸ್ಟ್ಮೆಂಟ್ SIP ಮೂಲಕ ಜಮೆಯನ್ನ ಮಾಡಬಹುದು. ಅಂದ್ರೆ ವೀಕ್ಷಕರೇ, ಮುಂದಿನ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗೋ ಚಾನ್ಸ್ ಇರುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಬಂಗಾರದಲ್ಲಿ ಹೂಡಿಕೆ ಮಾಡೋರು ಯಾವ ತರ ಲಾಭ ಮಾಡ್ತಾರೆ, ಯಾವ ತರ ಅವರು ಬಂಗಾರ ಬೆಳ್ಳಿ ಟ್ರೇಡ್ ಮಾಡ್ತಾರೆ, ಇನ್ನು ಬಂಗಾರ ಬೆಳ್ಳಿ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಈ ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಬಂಗಾರ ತುಂಬಾ ಜನ ಬೆಲೆ ಇಳಿಕೆ ಆಗ್ತಾ ಇದೆ ಅಂದ್ರೆ ಏನ್ ಮಾಡ್ತಾರೆ, ಮಾರಾಟ ಮಾಡೋದಿಲ್ಲ, ಅವರು ಬಂಗಾರವನ್ನ ಖರೀದಿ ಮಾಡ್ತಾರೆ. ಇದೇ ಒಂದು ಸೀಕ್ರೆಟ್ ಟ್ರಿಕ್ ಅಂತಾನೆ ಹೇಳ್ಬಹುದು. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಿದ್ರೆ ಅದು ಸ್ಮಾರ್ಟ್ ಬೈಯಿಂಗ್ ಅಪಾರ್ಚುನಿಟಿ ಅಂತ ಕರೀತಾರೆ. ತುಂಬಾ ಜನ ಅಂಗಡಿದಾರರು ಕೂಡ ಇದೇ ಒಂದು ಕೆಲಸ ಮಾಡ್ತಾರೆ. ಇವತ್ತು ಒಂದು 5 ಲಕ್ಷ ರೂಪಾಯಿದು ಬಂಗಾರ ತಗೊಂಡಿರ್ತಾರೆ, ನಾಳೆ ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ಅವರು ಬಂಗಾರ ಖರೀದಿ ಮಾಡ್ತಾರೆ. ಯಾರು ಕೂಡ ಮಾರಾಟ ಮಾಡಲ್ಲ. ಆದ್ರೆ ಜನರು ಉಲ್ಟಾ ಮಾಡ್ತಾರೆ, ಅವರು ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ಗಾಬರಿಯಾಗಿ ಮಾರಾಟ ಮಾಡ್ತಾರೆ. ಸೊ ವೀಕ್ಷಕರೇ, ನೀವು ಚಾರ್ಟ್ ಕೂಡ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಬಂಗಾರದ ಚಾರ್ಟ್ ಕಳೆದ 1 ತಿಂಗಳಿಂದ ಬೆಲೆಗಳು ಇಳಿಕೆ ಆಗ್ತಾ ಇದೆ. ಬರೋಬ್ಬರಿ 4 ರಿಂದ ಮೊದಲು 6,000 ಇಳಿಕೆ ಆಗಿತ್ತು, ನಂತರ ಸ್ವಲ್ಪ ಮಾರ್ಕೆಟ್ ರಿಕವರಿ ಆಗಿ ಮತ್ತೆ ಈಗ 4,000 ರೂಪಾಯಿಗೆ ಬಂದಿದೆ. ಆದ್ರೆ ಒಂದು ದಿನದಲ್ಲಿ ಮತ್ತೆ
500 ಬೆಲೆ ಏರಿಕೆ ಆಗಿರಬಹುದು. ಆದ್ರೆ ಮುಂದಿನ ಬರೋ ದಿನ ಬೆಲೆ ಇಳಿಕೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಹೇಳಕ್ ಬರಲ್ಲ, ಚಾರ್ಟ್ ಮೂಲಕ ಆತರ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಸಪೋರ್ಟ್ ಇಲ್ಲಿ ಬೇಸ್ಮೆಂಟ್ ನೋಡ್ತಿರ್ಬೋದು 1,40,000, 1,46,000 ಒಂದು ರೆಸಿಸ್ಟೆನ್ಸ್ ಇದೆ. ಅಲ್ಲಿಂದ ಬೆಲೆ ಇಳಿಕೆ ಆಗೋದಕ್ಕೆ ಪ್ರಾರಂಭವಾಗಿದೆ. ಈಗ ಇನ್ನು ಕೆಲವು ಪಾಯಿಂಟ್ಸ್ ಅಂದ್ರೆ ಈಗ 1,43,000 ಹತ್ರ ಟ್ರೇಡ್ ಆಗ್ತಾ ಇದೆ. 1,40,000 ಒಂದು ಸಪೋರ್ಟ್ ಇದೆ. ಅಲ್ಲಿಗೆ ಬಂದು ಬೆಲೆಗಳು ಏನಾದ್ರೂ ಕೆಳಗೆ ಬಂದು ಬ್ರೇಕ್ ಆದ್ರೆ ಅಂದ್ರೆ 1,39,000 ಕೆಳಗೆ ಬೆಲೆ ಒಮ್ಮೆ ಬಾರಿ ಬಂತು ಅಂದ್ರೆ ಅಲ್ಲಿಂದ ಬೆಲೆ ಭಾರಿ ಒಂದು ಇಳಿಕೆ ಆಗುವ ಚಾನ್ಸ್ ಇದೆ. ವೀಕ್ಷಕರೇ, ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಬೆಲೆ ಇಳಿಕೆ ಆಗಿದೆ ಅಂತ ತುಂಬಾ ಜನ ಹೂಡಿಕೆದಾರರು ತುಂಬಾ ಖರೀದಿ ಮಾಡ್ತಾರೆ, ಹೋಲ್ಸೇಲ್ ಅಲ್ಲಿ ಬಲ್ಕ್ ಅಲ್ಲಿ ಖರೀದಿ ಮಾಡ್ತಾರೆ. ಅವಾಗ ಬೆಲೆಗಳು ಮತ್ತೆ ಏರಿಕೆ ಆಗುತ್ತೆ, ಡಿಮ್ಯಾಂಡ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಮೊದಲಿಗೆ 1,50,000 ಸಪೋರ್ಟ್ ಇತ್ತು, ಅದು ಮುರಿದು ಹೋಯ್ತು. 1,60,000 ಸಪೋರ್ಟ್ ಕೂಡ ಮುರಿದು ಬೆಲೆ ಕೆಳಗೆ ಬಂತು. ಈಗ 1,40,000 ಸಪೋರ್ಟ್ ಇದೆ. ಮುಂದೆ ಅಂದ್ರೆ ಇದೇ ತರ ಇಳಿಕೆ ಆಗ್ತಾ ಹೋದ್ರೆ 1,35,000 ತನಕ ಬೆಲೆ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇತ್ತ ನರೇಂದ್ರ ಮೋದಿಜಿ ಅವರು 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿಯಲ್ಲಿ ಜನರು ಸದ್ಯಕ್ಕೆ ಕೈ ಹಾಕಬೇಡಿ ಅಂತ ಹೇಳಿರೋ ಕಾರಣ ಬಂಗಾರ ಖರೀದಿ ಮಾಡೋದು ಭಾರತದಲ್ಲಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅವಾಗ ಬೆಲೆಗಳು ಇಳಿಕೆ ಆಗುತ್ತೆ. ಇದು ಒಂದು ಕಾರಣ. ಇನ್ನು ಎರಡನೇ ಕಾರಣ ಏನಂದ್ರೆ ಜನರು ಹೆಚ್ಚು ಬಂಗಾರ ಮಾರಾಟ ಕೂಡ ಮಾಡ್ತಿದ್ದಾರಂತೆ. ನೋಡಿ, ಎಲ್ಲಿ ಬೆಲೆ ಮತ್ತೆ ಇಳಿಕೆ ಆಗ್ಬಿಡುತ್ತೋ ಎಂಬ ಭಯದಲ್ಲಿ ಹೂಡಿಕೆದಾರರು ಈಗ ಸಿಕ್ಕಿದಷ್ಟು ಸಾಕು ಅಂತ ಮಾರಾಟ ಮಾಡಿಬಿಡ್ತಿದ್ದಾರೆ. ಅಂದ್ರೆ ಈಗ ನೋಡಿ, ಬೆಲೆ 1,40,000 ಆನ್ಲೈನ್ ನಲ್ಲಿ ತೋರಿಸ್ತಾ ಇದೆ. ಅಂದ್ರೆ ಯಾರೆಲ್ಲ ಮನೆಯಲ್ಲಿ ಆಲ್ರೆಡಿ ಬಂಗಾರ ಇಟ್ಟಿರ್ತಾರಲ್ಲ ಅವರು ಬಂಗಾರ ಮಾರಾಟ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ. ಯಾಕಂದ್ರೆ ಮುಂದೆ ಮತ್ತೆ ಬೆಲೆ ಏನಾದ್ರೂ 1 ಲಕ್ಷ ರೂಪಾಯಿಗೆ ಬಂದ್ಬಿಟ್ರೆ ಈಗ ಸಿಗ್ತಾರೋ 40,000 ಸಿಗಲ್ವಲ್ಲ ಎಂಬ ಒಂದು ಭಯದಿಂದ. ಆದ್ರೆ ವೀಕ್ಷಕರೇ, ಮುಂದಿನ 2027 ಜನವರಿಯಲ್ಲಿ ಅಂದ್ರೆ ಹೊಸ ವರ್ಷದಿಂದ ಬಂಗಾರದ ಬೆಲೆ ಮತ್ತಷ್ಟು ಏರಿಕೆ ಆಗಲಿದೆ ಅಂತ JP Morgan ಕಂಪನಿ ಒಂದು ಅನಲೈಸಿಸ್ ಮಾಡಿರುವಂತದ್ದು. ಅಂದ್ರೆ 1,80,000 ರೂಪಾಯಿ ದಾಟುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇದು ನಿಜವಾಗುತ್ತೋ ಇಲ್ವೋ ನಾವು ಕಾದು ನೋಡ್ಬೇಕು. ಭವಿಷ್ಯ ಅಂತೂ ಯಾರಿಗೂ ಹೇಳಕ್ ಬರಲ್ಲ. ನೋಡಿ, ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇಳಿಕೆ ಆಗಿದೆ? ಬರೋಬ್ಬರಿ 1,390 ರೂಪಾಯಿ ನಿನ್ನೆಗೆ ಇವತ್ತಿಗೆ ಇಳಿಕೆ ಆಗಿದೆ. ಅಂದ್ರೆ ಒಂದೇ ದಿನದಲ್ಲಿ ಬರೋಬ್ಬರಿ 1,500 ರೂಪಾಯಿ ಇಳಿಕೆ ಆಗಿರುವಂತದ್ದು. ಈಗ 1,08,000 ರೂಪಾಯಿ ಇದೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದು 18 ಕ್ಯಾರೆಟ್ ಅಂದ್ರೆ ಇದು ಆಭರಣಕ್ಕೆ ಜ್ಯುವೆಲ್ಲರಿ ಮಾಡಿಸೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, 5% ಇರುತ್ತೆ, 10% ಇರುತ್ತೆ, 20% ಇರುತ್ತೆ. ಸೊ ನಾವು ನಿಮಗೆ ಪ್ರತಿ ಬಾರಿ ಕೂಡ ಹೇಳ್ತೇವೆ, ಮೇಕಿಂಗ್ ಚಾರ್ಜ್ ಒಂದು ಅಂಗಡಿಯಲ್ಲಿ ಇನ್ನೊಂದು ಅಂಗಡಿಯಲ್ಲಿ ಬೇರೆ ಬೇರೆ ಇರುತ್ತೆ. ಸೊ ನೀವು ಒಮ್ಮೆ ಬಾರಿ ಖರೀದಿ ಮಾಡಬೇಡಿ. ಖರೀದಿ ಮಾಡುವಾಗ 2, 3, 4 ಕಡೆಗೆ ಓಡಾಡಿ ನಂತರ ಎಲ್ಲಿ ನಿಮಗೆ ಕರೆಕ್ಟ್ ಅನ್ಸುತ್ತೆ, ಎಲ್ಲಿ ಬೆಲೆ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ, ಎಲ್ಲಿ ನಿಮಗೆ ಹಾಲ್ ಮಾರ್ಕ್ ಆಧಾರಿತ ಬಂಗಾರ ಸಿಗ್ತಾ ಇದೆ, HUID ಕೋಡ್ ಕೂಡ ಹಾಕಿ ಕೊಡ್ತಾರೆ, GST ಬಿಲ್ ಕೂಡ ಕೊಡ್ತಾರೆ, ಅಲ್ಲಿ ನೀವು ಬಂಗಾರದಲ್ಲಿ ಜ್ಯುವೆಲರೀಸ್ ಗಳನ್ನ ಮಾಡಿಸಬಹುದು. ಅಂದ್ರೆ ನೀವು ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ ಅಂತ ನಿಮಗೆ ಹಾಲ್ ಮಾರ್ಕ್ ಮತ್ತು HUID ಕೋಡ್ ಅಂತ ಸಿಗುತ್ತೆ. ಮುಂದೆ ನೀವು ಏನಾದ್ರೂ ಸಾಲ ತಗೋತೀರಾ ಮತ್ತೆ ಮಾರಾಟ ಮಾಡ್ತೀರಾ ಅಂದ್ರೆ ಅವಾಗ ಈಸಿಲಿ ಸೇಲ್ ಆಗುತ್ತೆ ಹಾಲ್ ಮಾರ್ಕ್ ಇದ್ರೆ. ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಏನಾಗುತ್ತೆ, ವ್ಯಾಲ್ಯೂಯೇಷನ್ ತುಂಬಾ ಕಡಿಮೆ ಹಿಡಿದ್ಬಿಡ್ತಾರೆ. ಅಂದ್ರೆ 10 ಗ್ರಾಮ್ ಇದ್ರೆ ಅದರಲ್ಲಿ ಬಂಗಾರ ಕೇವಲ 7 ಗ್ರಾಮ್ ಇದೆ, 4 ಗ್ರಾಮ್ ಮಾತ್ರ ಬಂಗಾರ ಇದೆ, 5 ಗ್ರಾಮ್ ಮಾತ್ರ ಬಂಗಾರ ಇದೆ, 5 ಗ್ರಾಮ್ ಎಲ್ಲ ಮಿಕ್ಸೇ ಇದೆ ಅಂತ ಈ ತರ ನಿಮಗೆ ಒಂದು ಆಗೋ ಚಾನ್ಸ್ ಇರುತ್ತೆ. ಸೊ ನೀವು ಹಾಲ್ ಮಾರ್ಕ್ ಇದ್ದ ಬಂಗಾರ ಇದ್ರೆ 18 ಕ್ಯಾರೆಟ್ ಅಂದ್ರೆ ಅದರಲ್ಲಿ 75% ಬಂಗಾರ ಇರಲೇಬೇಕು. ಮತ್ತೆ ವೇಸ್ಟೇಜ್ ಅಂತ ಒಂದು 2-3% ಹೋಗ್ಬೋದು. ಅದೇ 22 ಕ್ಯಾರೆಟ್ ಅಂದ್ರೆ 91.6% ಅದರಲ್ಲಿ ಬಂಗಾರ ಇರಲೇಬೇಕು. ಅಂದ್ರೆ ಮಾತ್ರ ಅದು BIS ಹಾಲ್ ಮಾರ್ಕ್ ಅದರಲ್ಲಿ ಕುಂದಿರುತ್ತೆ, ಇಲ್ಲಾಂದ್ರೆ ಹಾಲ್ ಮಾರ್ಕ್ ಬೀಳೋದಿಲ್ಲ. ಸೊ ನೀವು ಹಾಲ್ ಮಾರ್ಕ್ ಇದ್ದ ಬಂಗಾರ ಮತ್ತು HUID ಕೋಡ್ ಇದ್ದ ಬಂಗಾರ ತಗೊಂಡ್ರೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಇನ್ನು ತುಂಬಾ ಜನ ಯಾವ ತರ ಲಾಭ ಮಾಡ್ತಾರೆ ಅಂತಾನು ಕೂಡ ಹೇಳ್ತೇವೆ, ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಅಂದ್ರೆ 22 ಕ್ಯಾರೆಟ್ ಚಿನ್ನ ಅಂದ್ರೆ ಏನು, ಇದು 916 ಅಂತ ತುಂಬಾ ಜನ ಕರೆದು ಬಿಡ್ತಾರೆ. ಅಂದ್ರೆ 91.6% ಇದರಲ್ಲಿ ಬಂಗಾರ ಇರುತ್ತೆ. ಇದ್ರದ್ದು 10 ಗ್ರಾಮ್ ಬೆಲೆ 1,32,300. ನಿನ್ನೆಗೆ ಇವತ್ತಿಗೆ 1,700 ರೂಪಾಯಿಷ್ಟು ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ 1,33,200-500 ರೂಪಾಯಿ ಇತ್ತು, ಇವತ್ತು 1,32,300 ರೂಪಾಯಿ ಆಗಿದೆ. ಅಂದ್ರೆ ನೀವೇ ಲೆಕ್ಕ ಮಾಡಿ, ಬರೋಬ್ಬರಿ 1,300ರಿಂದ 1,500 ರೂಪಾಯಿಷ್ಟು ಒಂದೇ ದಿನದಲ್ಲಿ ಬೆಲೆ ಕೂಡ ಇಳಿಕೆ ಆಗಿದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ. ನೋಡಿ ವೀಕ್ಷಕರೇ, ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ನೀವು ಸ್ವಲ್ಪ ಹೂಡಿಕೆ ಮಾಡಬೇಕು. ಇದೇ ಒಂದು ಸೀಕ್ರೆಟ್ ಟ್ರಿಕ್ ಅಂತಾನೆ ಹೇಳ್ಬೋದು. ಒಟ್ಟಿಗೆ ಈಗ ನೋಡಿ, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಹಣ ಇದೆ ಅಂದ್ರೆ ಇವತ್ತೇ ನೀವು ಬಂಗಾರ ಪೂರ್ತಿ 1 ಲಕ್ಷ ರೂಪಾಯಿ ಕೊಟ್ಟು ತಗೋಬಾರ್ದು. ನೀವೇನ್ ಮಾಡಬೇಕು, ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ಇವತ್ತು ಸ್ವಲ್ಪ ಅಂದ್ರೆ 15-20 ಸಾವಿರ ರೂಪಾಯಿ ತಗೋಬೇಕು. ನಾಳೆ ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ನಾಳೆ ಒಂದು 10-15 ಸಾವಿರ ರೂಪಾಯಿ ತಗೊಳ್ಳಿ, ಅಂದ್ರೆ ಗಟ್ಟಿ ಬಂಗಾರ ತಗೋಬಹುದು. ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ತಗೊಳ್ಳಿ. ಬೆಲೆ ಜಾಸ್ತಿ ಆಯ್ತಾ ಇದ್ದ ಬಂಗಾರ ನೀವು ಮಾರಾಟ ಮಾಡಿ ಲಾಭ ಮಾಡಬಹುದು. ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ತಗೊಳ್ಳಿ. ಈ ತರ ಮಾಡಿ ಟ್ರೇಡ್ ಅನ್ನ ಮಾಡ್ತಾರೆ. ಅಂದ್ರೆ ಯಾವಾಗ ಬೆಲೆ ಕಡಿಮೆ ಇರುತ್ತೆ ಅವಾಗ ಖರೀದಿ ಮಾಡಿ, ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಅವಾಗ ಹೆಚ್ಚು ಮಾರಾಟ ಮಾಡಿ ಲಾಭವನ್ನ ಹೂಡಿಕೆದಾರರು ಈಗ ಮಾಡ್ತಿದ್ದಾರೆ. ಈ ತರ ಮಾಡಿ ನೀವು ಆನ್ಲೈನ್ ನಲ್ಲೂ ಮಾಡಬಹುದು. ನೋಡಿ, ಆಫ್ಲೈನ್ ಅಲ್ಲಿ ತುಂಬಾ ಕಿರಿಕಿರಿ ಆಗ್ಬಿಡುತ್ತೆ. ಬಂಗಾರದ ಅಂಗಡಿಯವರು ಕೆಲವೊಮ್ಮೆ ವಾಪಸ್ ಬಂಗಾರ ತಗೊಳ್ಳುವಾಗ ವೇಸ್ಟೇಜ್ GST ಎಲ್ಲ ಲೆಸ್ ಮಾಡ್ಕೋತಾರೆ. ಆದ್ರೆ ನೀವು ಆನ್ಲೈನ್ ನಲ್ಲಿ ETFs ಅಂತ ಇದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ,
ಅದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಅಲ್ಲೇ ಬೈ ಮಾಡಿ ಅಲ್ಲೇ ನೀವು ಸೇಲ್ ಕೂಡ ಮಾಡಬಹುದು. ಸೊ ವೀಕ್ಷಕರೇ, ನಾವು ನಿಮಗೆ ಏನ್ ಹೇಳ್ತೀವಿ ಅಂದ್ರೆ, ನಿಮಗೆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಅದರಲ್ಲಿ ಟ್ರೇಡ್ ಮಾಡಬೇಡಿ. ತುಂಬಾ ರಿಸ್ಕ್ ಇರುತ್ತೆ. ಕೆಲವೊಮ್ಮೆ ಹಣ ನಿಮ್ದು ನಷ್ಟವಾಗೋ ಚಾನ್ಸ್ ಕೂಡ ಇರುತ್ತೆ. ಕೆಲವೊಮ್ಮೆ ಲಾಭ ಬರುತ್ತೆ, ಆದ್ರೆ ಕೆಲವೊಮ್ಮೆ ನಷ್ಟ ಕೂಡ ಆಗುತ್ತೆ. ಲಾಭ ನಷ್ಟ ಎರಡೂ ಕೂಡ ಇರುತ್ತೆ. ಸೊ ನಿಮಗೆ ETF ಬಗ್ಗೆ ಟ್ರೇಡ್ ಬೇಕಂದ್ರೆ ನಮಗೆ ನೀವು ETF ಅಂತ ಪ್ರತಿಯೊಬ್ರು ಕಮೆಂಟ್ ಮಾಡಿ. ಹೆಚ್ಚು ಜನ ETF ಅಂತ ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ಅದರ ಬಗ್ಗೆ ಸಪರೇಟ್ ವಿಡಿಯೋ ಕೂಡ ತಗೊಂಡು ಬರ್ತೇವೆ. ಹಾಗಾದ್ರೆ ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ. ನಿಮಗೆ ಆಭರಣ ಬೇಕು ಅಂದ್ರೆ 22 ಕ್ಯಾರೆಟ್ ತಗೊಳ್ಳಿ. ನಿಮಗೆ ಹೂಡಿಕೆ ಮಾಡೋದಿದೆ ಅಂದ್ರೆ 24 ಕ್ಯಾರೆಟ್ ಬಿಸ್ಕಿಟ್ ಬಂಗಾರ ತಗೊಳ್ಳಿ. ಅಂದ್ರೆ ಇದು ಪ್ಯೂರ್ ಗೋಲ್ಡ್. ಈಗ 22 ಕ್ಯಾರೆಟ್ ಅಂದ್ರೆ 91.6% ಬಂಗಾರ ಇರುತ್ತೆ. 24 ಕ್ಯಾರೆಟ್ ಅಂದ್ರೆ 99.9% ಅದರಲ್ಲಿ ಬಂಗಾರ ಇರುತ್ತೆ ಅಂತ ಹೇಳ್ಬೋದು. ಸೊ 10 ಗ್ರಾಮ್ಗೆ 1,44,330 ರೂಪಾಯಿ. ಅಂದ್ರೆ ಇದು ಹೋದ ದಿನ ಈ ದಿನ ಅಂದ್ರೆ ನಿನ್ನೆಗೆ ಇವತ್ತಿಗೆ 1,700 ರೂಪಾಯಿಷ್ಟು ಇಳಿಕೆ ಆಗಿದೆ. ಹೋದ ತಿಂಗಳು ಅಂದ್ರೆ 2 ತಿಂಗಳ ಹಿಂದೆ ನೀವು ಲೆಕ್ಕ ಮಾಡಿ 1,55,000 1,58,000 ರೂಪಾಯಿ ಇತ್ತು. ಈಗ 1,44,000 ರೂಪಾಯಿ ತನಕ ಇದೆ. ಸೊ ಈಗ ತಗೋಬೇಕಾ ಬೇಡವಾ ಅಂದ್ರೆ ಈಗ ಬೆಲೆ ಇಳಿಕೆ ಆಗಿದೆ. ಈಗ ನೀವು ಸ್ವಲ್ಪ ತಗೋಬಹುದು. ಆದ್ರೆ ಮುಂದಿನ ವರ್ಷ ಮತ್ತೆ ಬೆಲೆ ಏರಿಕೆ ಆಗುವ ಚಾನ್ಸ್ ಇದೆ ಅಂತ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ JP Morgan ಕಂಪನಿ ಒಂದು ಅನಲೈಸಿಸ್ ಮಾಡಿದೆ. ಸೊ ಮುಂದಿನ ಬರೋ ದಿನ ಏನಾಗುತ್ತೆ ಕಾದು ನೋಡ್ಲೇಬೇಕು ವೀಕ್ಷಕರು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.